ನಮಸ್ತೆ, ನಾನು ಕಾವ್ಯ. ಇವತ್ತು ನಾನು ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ. ಆದರೆ ಅದ್ರ ಜೊತೆಗೆ ತರಕಾರಿನೆಲ್ಲ ಸೇರಿಸಿ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು 2 ಕ್ಯಾರೆಟು, 2 ಗೆಡ್ಡೆಕೋಸು, ಒಂದು ಅರ್ಧ ಸೌತೆಕಾಯಿ, ಒಂದು 5-6 ಬೀನ್ಸು, ಒಂದು 3 ಪೀಸಷ್ಟು ಸಿಹಿ ಕುಂಬಳಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಸಬ್ಸಿಗೆ ಸೊಪ್ಪು, 4 5 ಈರುಳ್ಳಿ, ಒಂದು 5-6 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈಗ ಒಂದೊಂದೇ ತರಕಾರಿನ ತುರ್ಕೊತಾ ಇದ್ದೀನಿ. ಈ ಥರ ರೊಟ್ಟಿ ತರಕಾರಿ ಸೇರಿಸಿ ನಾವು ಮಾಡೋದ್ರಿಂದ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಕೆಲವು ಮಕ್ಕಳು ತರಕಾರಿ ಅಂತೂ ತಿನ್ನೋದೇ ಇಲ್ಲ. ಸಾಂಬಾರಲ್ಲಿ, ಪಲ್ಯದಲ್ಲಿ ಹಾಕೊಟ್ರೆ ಮಕ್ಕಳು ಸೈಡಿಗೆ ಎತ್ತಿಡ್ತಾರೆ. ಅಂಥ ಟೈಮಲ್ಲಿ ಈ ಥರ ತುರಿದು ನಾವು ಮಕ್ಕಳಿಗೆ ವಾರಕ್ಕೆ 1-2 ದಿನ ಈ ರೊಟ್ಟಿ ಮಾಡಿಕೊಟ್ರೆ ಮಕ್ಕಳಿಗೆ ಎಲ್ಲ ತರಕಾರಿ ಸೇರಿದಂಗೆ ಆಗುತ್ತೆ. ಆಮೇಲೆ ಕೆಲವು ಸತಿ ಬಾಕ್ಸಿಗೆ ನಾವು ಚಟ್ನಿ ಹಾಕೋಕ್ಕಾಗಲ್ಲ, ಪಲ್ಯ ಹಾಕಿದ್ರೆ ಮಕ್ಕಳು ತಿನ್ಕೊಂಬರಲ್ಲ. ಆ ಥರ ಟೈಮಲ್ಲಿ ಈ ಥರ ತರಕಾರಿ ಎಲ್ಲ ಸೇರಿಸಿ ಅಕ್ಕಿ ರೊಟ್ಟಿ ಮಾಡಿಕೊಟ್ರೆ ತುಪ್ಪ ಸವರಿ ನಾವು ಬಾಕ್ಸ್ಗೆ ಹಾಕ್ಕೊಟ್ರೆ ಸಾಕು, ಬರೀ ರೊಟ್ಟಿನೇ ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಈ ರೊಟ್ಟಿ. ಹಾಗೆ ಡಯಟ್ ಮಾಡೋರು ಕೂಡ ಈ ರೊಟ್ಟಿ ಮಾಡ್ಕೊಬೋದು. ಏಕೆಂದರೆ ಎಲ್ಲ ತರಕಾರಿ ಇದರಲ್ಲಿ ಸಿಗೋದ್ರಿಂದ ನಮಗೆ ಒಂದು ದಿನಕ್ಕೆ ನಮಗೇನು ತರಕಾರಿ ವಿಟಮಿನ್ಸ್ ಸಿಗಬೇಕೋ ತರಕಾರಿಯಿಂದ ಅದೆಲ್ಲ ನಮಗೆ ಸಿಗುತ್ತೆ. ಈಗ ಆನಿಯನ್ ಚಾಪರ್ಗೆ ನಾನು ಈರುಳ್ಳಿ ಕಟ್ ಮಾಡಾಕಿ ದಪ್ಪಗೆ 4 ಪೀಸ್ ಥರ ಕಟ್ ಮಾಡಾಕಿ ಅದಕ್ಕೆ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ತಾ ಇದ್ದೀನಿ. ಇದರಲ್ಲೇ 2 ಹಾಕಿ ನಾವು ಚಾಪ್ ಬೇಗ ಮಾಡ್ಬೋದು. ಟೈಮ್ ಇಲ್ಲ ಅಂತ ಅಂದಾಗ ಈ ಥರ ಮಾಡ್ಕೊಳೋದ್ರಿಂದ ನಮಗೆ ಬೇಗ ಟೈಮ್ ಕೂಡ ಸೇವ್ ಆಗುತ್ತೆ. ಇದೇ ನಾನು ಈರುಳ್ಳಿ ಒಂದು ಬೌಲ್ಗೆ ಬಗ್ಗಿಸ್ಕೊಂಡು ಅದಕ್ಕೆ ನಾನು ಬೀನ್ಸನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ. 4 ಭಾಗ ಮಾಡಿ ಬೀನ್ಸ್ ಹಾಕಿ ಸಣ್ಣದಾಗಿ ಚಾಪ್ ಮಾಡ್ಕೊತಿದ್ದೀನಿ. ನೋಡಿ ಬೀನ್ಸ್ ಸಹ ಎಷ್ಟು ಸಣ್ಣದಾಗಿ ಕಟ್ ಆಗಿದೆ ಅಲ್ಲ. ಈ ಥರ ಇದ್ದರೆ ನಾವು ಅಕ್ಕಿ ರೊಟ್ಟಿ ಜೊತೆಗೆ ಚೆನ್ನಾಗಿ ಬೆರೆಯುತ್ತೆ ಬೀನ್ಸು ಕೂಡ. ಈಗ ಸೊಪ್ಪೆಲ್ಲ ಕಟ್ ಮಾಡಿ ಎತ್ತಿಕ್ಕೊತಾ ಇದ್ದೀನಿ. ನೋಡಿ ಈ ಥರ ನಾನು ಅಕ್ಕಿ ರೊಟ್ಟಿಗೆ ಬೇಕಾದಂಥ ತರಕಾರಿ, ಸೊಪ್ಪು, ಈರುಳ್ಳಿನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ತಟ್ಟೆಗೆ, ದೊಡ್ಡ ತಟ್ಟೆಗೆ ನಾನು 1 ಬೌಲಷ್ಟು ಅಕ್ಕಿ ಹಿಟ್ಟು ಹಾಕಿ 2 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನು ಉಪ್ಪು ಹಾಕ್ಬಿಟ್ಟು ಕಟ್ ಮಾಡಿದಂತಹ ತರಕಾರಿನೆಲ್ಲ ಒಂದೊಂದಾಗಿ ಇಟ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಈ ಕಟ್ ಮಾಡ್ಕೊಂಡಿದ್ದಂತಹ ಈರುಳ್ಳಿ, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವು, ಬೀನ್ಸು, ಕ್ಯಾರೆಟು, ತುರಿದಿಟ್ಕೊಂಡಂತಹ ಕುಂಬಳಕಾಯಿ, ಗೆಡ್ಡೆಕೋಸು, ಸೌತೆಕಾಯಿ ಎಲ್ಲನೂ ಹಾಕಿದ್ದೀನಿ. ಹೀಗೆಲ್ಲದನ್ನು ಹಾಕಿ ನಾವು ನಿಧಾನಕ್ಕೆ ಅಕ್ಕಿ ಹಿಟ್ಟನ್ನ ಕಲಿಸ್ಬೇಕು. ನೀರು ಮೊದಲಿಗೆ ಹಾಕಬಾರ್ದು, ಏಕೆಂದರೆ ತರಕಾರಿಯಲ್ಲೂ ನೀರಿನ ಅಂಶ ಇರೋದ್ರಿಂದ ನಮಗೆ ಬೇಕಾದಾಗ ಮಾತ್ರ ನೀರು ಹಾಕ್ಕೊಬೇಕು. ಅಕ್ಕಿ ಹಿಟ್ಟು ಈಗ ನೋಡಿ ಆಗಿದೆ, ಹಾಗಾಗಿ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಅಕ್ಕಿ ಹಿಟ್ಟಿನ ಅದಕ್ಕೆ ನೋಡಿಕೊಂಡು ನಾನು ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ನೋಡಿ ಈ ಥರ ಅಕ್ಕಿ ಹಿಟ್ಟು ಎಲ್ಲ ಥರ ಸೇರೋ ತರಕಾರಿ ಎಲ್ಲ ಸೇರೋ ಥರ ಈ ಥರ ಗಟ್ಟಿಗೆ ಕಲಿಸ್ಕೊಬೇಕು. ಈಗ ಬಟರ್ ಪೇಪರ್ಗೆ ಎಣ್ಣೆ ಸವರಿ ಅಕ್ಕಿ ರೊಟ್ಟಿ ಹಿಟ್ಟನ್ನು ತಟ್ಟಿ ನಾನು ರೊಟ್ಟಿನ ಬೇಯಿಸ್ಕೊತಾ ಇದ್ದೀನಿ. ನೋಡಿ ಬೇಯ್ತಾ ಇರುವಾಗ ಅದ್ರ ಕಲರು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಎಲ್ಲ ತರಕಾರಿ ಸೊಪ್ಪು ಸೇರೋದ್ರಿಂದ ತುಂಬ ರುಚಿಯಾಗಿರುತ್ತೆ ನೋಡಿ. ಇದ್ರ ಜೊತೆಗೆ ನಾನು ಕಾಂಬಿನೇಷನ್ಗಾಗಿ ಕಡಲೆಕಾಯಿ ಚಟ್ನಿ ಕೂಡ ಮಾಡ್ತಾ ಇದ್ದೀನಿ. ಅದಕ್ಕೆ ಕಡಲೆಕಾಯಿ ಹುರ್ಕೊಂಡು ಇದಕ್ಕೆ ಒಂದು 5-6 ಖಾರ ಮೆಣಸಿನ್ಕಾಯಿ, 2 ಬ್ಯಾಡಗಿ ಮೆಣಸಿನ್ಕಾಯಿನ ಹುರ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು 5-6 ಬೆಳ್ಳುಳ್ಳಿ, ಒಂದು ಅರ್ಧ ಸ್ಪೂನು ಉಪ್ಪು, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಚಟ್ನಿನ ರುಬ್ಕೊತಾ ಇದ್ದೀನಿ. ಈ ತರಕಾರಿ ಅಕ್ಕಿ ರೊಟ್ಟಿ ಜೊತೆಗೆ ಕಡಲೆಕಾಯಿ ಚಟ್ನಿ ತಿನ್ನೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಮೇಲೆ ಬೇಕಾದ್ರೆ ನೀವು ರೊಟ್ಟಿಗೆ ಸ್ವಲ್ಪ ತುಪ್ಪ ಸವರ್ಕೊಂಡ್ರೆ ಇನ್ನೂ ಟೇಸ್ಟಾಗಿರುತ್ತೆ. ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.